ನಮ್ಮ ಜೊತೆಗೆ ನಟಿ ಶ್ವೇತಾ ಚಂಗಪ್ಪ ಅವರಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಮೇಡಮ್, ಇಂಡಸ್ಟ್ರಿಗೆಲ್ಲ ಶಾಕ್ ಆಗೋಯ್ತು. ಏನಿದು ನಿಜಕ್ಕೂ ನಾವು ಕೇಳ್ತಿರೋದು ಸುದ್ದಿ ನಿಜವಾ ಅಂತ. ಕ್ಯಾನ್ಸರ್ ಇತ್ತು ಅಂತ ಕೇಳ್ಪಟ್ವಿ. ತಮಗೆ ಮಾಹಿತಿ ಇತ್ತಾ? ಏನಾದರೂ ಹೇಳ್ಕೊಂಡಿದ್ರೆ ಆಪ್ತರ ಹತ್ರ ಆದರೂ? ಅವರು ಡೈರೆಕ್ಟಾಗಿ ನಮ್ಮ ಹತ್ರ ಏನೂ ಹೇಳಿರಲಿಲ್ಲ. ಯಾಕಂದರೆ ಅವರು ಪರ್ಸ್ನಲಾಗಿ ಅವ್ರ ಹಸ್ಬೆಂಡ್ ಕೂಡ ಅದನ್ನೇ ಹೇಳೋದು. ನಮ್ಮೆಲ್ಲರಿಂದ ಅದನ್ನು ಮುಚ್ಚಿಟ್ಟಿದ್ರು. ಅಂದರೆ ನಮಗೆ ಗೊತ್ತಿತ್ತು ವಿಷಯ, ಅಂದರೆ ಊಹಾಪೋಹಗಳು ಕೇಳ್ಪಡ್ತಾ ಇದ್ವಿ ನಾವು. ಬಟ್ ನಾವು ಡೈರೆಕ್ಟಾಗಿ ಯಾವತ್ತೂ ಕೇಳಿಲ್ಲ ಅವ್ರನ್ನ. ಅಂದರೆ ಹೌದಾ ನಿಮ್ಗೆ ಈ ಥರ ಇದೆಯಂತೆ, ಯಾರು ಅದು ಸಹಜವಾಗಿ ಆ ಥರ ಯಾರು ಮಾಡಿದ್ರೆ ಅದು ಸರಿನೂ ಹೋಗಲ್ಲ ಅಲ್ವಾ ಸಡನ್ನಾಗಿ. ಸೊ ಹಾಗಾಗಿ ನಮಗೆ ಗೊತ್ತಿದ್ರು ಅದು ನಮ್ಮಲ್ಲೇ ಇಟ್ಕೊಂಡು ಹೇಗಿದ್ದೀರಾ ಏನು ಅಂತ ಅಷ್ಟರಲ್ಲೇ ಇರ್ತಿದ್ವಿ ನಾವು. ತುಂಬ ಕಷ್ಟಪಟ್ಟಿದ್ದಾರೆ 2 ಇಯರ್ಸಿಂದ ಅವ್ರಿಗೆ. ಬಿಕಾಸ್ ಗೊತ್ತಾಗಿರೋದೇ ಲಾಸ್ಟ್ ಸ್ಟೇಜಲ್ಲಲ್ವಾ ಅವ್ರಿಗೆ, 4th ಸ್ಟೇಜಲ್ಲಿ ಅವ್ರಿಗೆ ಗೊತ್ತಾಗಿರೋದು. ಸೊ ಶಿ ಸಫರ್ಡ್. ಅವರು ಹಸ್ಬೆಂಡೇ ಹೇಳಿದಾಗೆ 6 ತಿಂಗಳಷ್ಟೇ ಟೈಮ್ ಇದ್ದಿದ್ದು, ಬಟ್ ಅದರ ಮೇಲೆ 1.5 ಇಯರ್ಸ್ ಅವರು ಫೈಟ್ ಮಾಡಿದ್ದಾರೆ. ಸೊ ಯಾ, ಆತ್ಮಸ್ಥೈರ್ಯ ತೋರಿಸುತ್ತೆ ಅದು. ಪ್ರತಿಯೊಂದರಲ್ಲೂ ಇತ್ತು. ಅವರು ಭಾಷೆ ಇರ್ಬೋದು, ಅವರ ಅಭಿನಯ ಇರ್ಬೋದು, ಎಲ್ಲದರಲ್ಲೂ ಇತ್ತು. ಅದರಲ್ಲೂ ಕೂಡ ಸಾವನಲ್ಲೂ ಕೂಡ ಕಣ್ಣು ಮುಂದೆ ಇತ್ತು. ಅವರು ಹೋರಾಟ ಹೆಂಗಿರಬೇಡ ಅಲ್ವಾ? ನಾನು ಇದನ್ನು ತುಂಬ ಹತ್ತಿರದಲ್ಲಿ ನಾನು ನೋಡಿದ್ದೀನಿ. ಸೊ ಹಾಗಾಗಿ ನನಗೆ ಇದ್ರ ಕಷ್ಟ ಏನು ಅಂತ ಗೊತ್ತು. ನನ್ನ ಅತ್ತೆ, ಅಂದರೆ ನನ್ನ ಅಮ್ಮನ ಅತ್ತಿಗೆ ಪರ್ಸ್ನಲಾಗಿ ಒಂದು 15 ವರ್ಷಗಳ ಹಿಂದೆ, 15 ವರ್ಷಗಳ ಹಿಂದೆ ಅವರು ಇದೇ ಥರ ಕ್ಯಾನ್ಸರ್ ಇತ್ತು. ಸೊ ನಾನು ಅವ್ರನ್ನ ಕಿದ್ವಾಯಿ ಕರ್ಕೊಂಡು ಹೋಗ್ತಿದ್ದೆ. ಅವ್ರಿಗೆ ಕೀಮೋ ಆಗ್ತಿತ್ತು. ಅದೆಲ್ಲ ಪ್ರೊಸೀಜರ್ಸ್ನ ನೋಡಿ ತುಂಬ ಅನುಭವಿಸ್ತಾರೆ. ಸೊ ಈ ಒಂದು ಹೆಣ್ಣಿಗೆ ಈ ಥರ ಒಂದು ಕಾಯಿಲೆ ಅಂತ ಗೊತ್ತಾದಾಗ ಒಂಥರ ತುಂಬ ದುಃಖಪಟ್ಟಿದ್ದೀನಿ ನಾನು. ಯಾಕೆ ಒಳ್ಳೆಯವ್ರಿಗೆ ಈ ಥರ ಆಗುತ್ತೆ. ಶಿ ವಾಸ್ ಅ ವೆರಿ ವೆರಿ ಹಂಬಲ್ ಲೇಡಿ. ಅವರು ತುಂಬ ಸಾಫ್ಟು. ಅವ್ರಿಗೆ ಈ ಥರನಾ? ಯಾಕೆ ದೇವ್ರಿಗೆ ಒಂಚೂರು ಕರುಣೆ ಇಲ್ವಾ? ಯಾಕೆ ಅವ್ರಿಗೆ ಈ ಥರ ಯಾಕೆ ಮಾಡಬೇಕು ಅನ್ನೋದು ತುಂಬ ನಾನು ಕೊರ್ಗಿದ್ದೀನಿ ಅದನ್ನು. ಐ ಜಸ್ಟ್ ಕೊರ್ಗಿದ್ದೀನಿ. ನನ್ನ ಆಪ್ತರಲ್ಲಿ ನಾನು ಹೇಳ್ಕೊಂಡಿದ್ದೀನಿ. ಅಂದರೆ ನಮ್ಮದೊಂದು ಚಿಕ್ಕ ಸರ್ಕಲ್ ಇತ್ತು, ಒಂದು 4 ಹೆಣ್ಮಕ್ಳು. ನಾವು ಡಿಸ್ಕಸ್ ಮಾಡಿದ್ದೀವಿ ಅದ್ರ ಬಗ್ಗೆ. ಇನ್ಫ್ಯಾಕ್ಟ್ ನೆನ್ನೆನೂ ಗೊತ್ತಾದಾಗ, ನೆನ್ನೆ ಅವ್ರು ಕೋಮದಲ್ಲಿದ್ದಾರೆ ಅಂತ ಗೊತ್ತಾದಾಗ ನನಗೆ ತಡ್ಕೊಳೋಕ್ಕೆ ಆಗ್ತಿಲ್ಲ ನನಗೆ. ನನ್ನ ಮಗು, ಚಿಕ್ಕ ಮಗು ಬಂದ್ಬಿಟ್ಟು ಕೇಳ್ತದೆ, ಯಾಕೆ ಅಮ್ಮ, ಯಾಕೆ ಅಮ್ಮ, ಯಾಕೆ ಏನಾಯಿತು ಅಂತ. ನಂಗೆ ಅವನ ಮಗುಗೆ ಏನಂತ ಹೇಳಿ, ಮನೆಯವ್ರಿಗೆ ಏನಂತ ಹೇಳಿ. ಜೊತೆಯಾಗಿ ಮಜಾ ಟಾಕೀಸಲ್ಲಿ ಮಾಡುವಾಗ ನೆನಪುಗಳ ಬಗ್ಗೆ ಹೇಳ್ಕೊಳ್ಳೋದಾದ್ರೆ? ಆ ನೆನಪುಗಳು ಮತ್ತೆ ನನಗೆ ಎಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ಯಾರನ್ನೂ ಅಕ್ಕ, ಅಣ್ಣ, ತಂಗಿ ಅಂತೆಲ್ಲ ನಾನು ಯಾರನ್ನೂ ಕರೆಯಲ್ಲ. ಬಟ್ ನಿಜವಾಗ್ಲೂ ಒಬ್ಬ ಅಕ್ಕನ ಹಾಗೆ ತುಂಬ ಜೋವಿಯಲ್ ಆಗಿ ನಮ್ಮ ಜೊತೆ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ವರಲಕ್ಷ್ಮಿ ಆ್ಯಂಡ್ ರಾಣಿ ಅಂತಂದರೆ ಇದು ಇಟ್ ಈಸ್ ಅ ವೆರಿ ಪಾಪ್ಯುಲರ್ ಕಾಂಬಿನೇಷನ್. ವರಲಕ್ಷ್ಮಿ ಅಕ್ಕ ತಂಗಿ ಕಾಂಬಿನೇಷನ್ ಅಂತಂದರೆ ಆ ಒಂದು ಬಾಂಧವ್ಯನ ಯಾರೂ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಆ ಪಾತ್ರಗಳನ್ನೂ ಯಾರೂ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉಳಿದು ಬಿಟ್ಟಿರುತ್ತೆ ಅದು ಜನರ ಮನಸ್ಸಲ್ಲಿ. ಯಾಕಂದರೆ ಅಪರ್ಣ ಅವರು ಕಾಮಿಡಿ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ನಮ್ಮಿಬ್ಬರಲ್ಲೂ ಅದೇ ಒಂದಿತ್ತು. ನಾನು ಮಹಿಳಾ ಪ್ರಧಾನ ಪಾತ್ರಗಳನ್ನ ಮಾಡ್ತಾಯಿದ್ರೆ ಅವರು ನಿರೂಪಣೆಯಲ್ಲಿ ಗಂಭೀರವಾಗಿ ಆ ಥರ ಇದ್ದಂಥವ್ರು. ಸೊ ಇಬ್ಬರು ಕಾಮಿಡಿ ಮಾಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ನಾವಿಬ್ಬರು ಮಾತಾಡ್ಕೊಂಡು ನಾವಿಬ್ಬರು ಕಾಮಿಡಿ ಮಾಡ್ತಿದ್ದೀವಾ, ಹೌದಾ ಅಂತಂದ್ಬಿಟ್ಟು ಆ ಥರ ಇತ್ತು ಪರಿಸ್ಥಿತಿ. ಆ್ಯಂಡ್ ಮಾಡಿದ್ವಿ. ಎಲ್ಲೋ ಮಧ್ಯದಲ್ಲಿ ಒಂಚೂರು ಬೇಡ ಬಿಟ್ಬಿಡೋಣ, ಯಾಕೋ ತುಂಬ ನೆಗೆಟಿವ್ ಆಗ್ತಾಯಿದೆ ಅಂತಲೂ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ವಿ ಫಾಟ್ ಥ್ರೂ ಇಟ್. ಯಾರು ಇವ್ರು ಯಾಕೆ ಹಿಂಗೆ, ಇವ್ರಿಗೆ ಬೇಕಿತ್ತ ಇದು ಅಂತ ಹೇಳಿದವರು ಇವರೇ ಮಾಡಬೇಕಿತ್ತು ಈ ಪಾತ್ರಗಳನ್ನ ಅನ್ನೋಷ್ಟು ಚೇಂಜ್ ಆಯಿತು. ಇಡೀ ಕರ್ನಾಟಕದ ಮನಸ್ಥಿತಿನೇ ಚೇಂಜ್ ಆಯಿತು. ಆ ಥರ ಹೆಸರು ಬಂತು. ಸೊ ಅದನ್ನೇ ಇನ್ನೊಂದು ಸಲ ಯಾರೂ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಆ್ಯಂಡ್ ದಟ್ ಈಸ್ ಗೋನ ಬಿ ಮೈ ಫೇವ್ರೆಟ್ ಕಾಂಬಿನೇಷನ್. ಮೊದಲ ಭೇಟಿ, ಕೊನೆ ಭೇಟಿ ಬಗ್ಗೆ ನಿಮಗೆ ನೆನಪಿದ್ದೇ ಇರುತ್ತೆ. ಅದ್ರ ಬಗ್ಗೆ ಹಂಚ್ಕೊಳ್ಳೋದಾದ್ರೆ, ಮೊದಲು ಭೇಟಿ ಮಾಡಿದ್ದೀವಿ, ಕೊನೆ? ಮೊದಲು ಭೇಟಿ ಐ ಥಿಂಕ್ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಇಂಟರ್ವ್ಯೂಗೆ ಹೋಗಿದ್ವಿ, ಒಂದು ನ್ಯೂಸ್ ಚಾನಲ್ದು ಇಂಟರ್ವ್ಯೂಗೆ. ನಿರೂಪಕರು ಅಂತಲೇ ನನ್ನ ಮತ್ತು ಅಪರ್ಣ ಅವ್ರನ್ನ ಕರೆಸಿದ್ರು. ಅವಾಗ ಹಲೋ ಹಲೋ ಅಂದ್ಕೊಂಡು ಅಷ್ಟೇ ಮಾತಾಡಿದ್ದು ನೆನಪು. ಅದಾದಮೇಲೆ ನಾವು ತುಂಬ ಕ್ಲೋಸ್ ಆಗಿದೆ ಈ ಒಂದು ಕಾರ್ಯಕ್ರಮದ ಮೂಲಕ. ಅದು ಎಷ್ಟರ ಮಟ್ಟಿಗೆ ಅಂದರೆ ಬರೀ ವೇದಿಕೆ ಮೇಲಲ್ಲ, ಹೊರಗಡೆ ಕೂಡ ನಮ್ಮ ಬಾಂಧವ್ಯ ಕಂಟಿನ್ಯೂ ಆಗ್ತಾಯಿತ್ತು. ಕೊನೆ ಭೇಟಿ ಅಂತ ಅದೇ ನನ್ನ ಮಗುನ ನೋಡ್ಕೊಂಡು ಹೋಗೋಕ್ಕೆ ನಮ್ಮ ಮನೆಗೆ ಬಂದಿದ್ದರು ಅವರು. ನಮ್ಮ ಮನೆಗೆ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋದರು. ಸೊ ಬಹುಶಃ ಐ ಥಿಂಕ್ ದಟ್ ವಾಸ್ ದ ಲಾಸ್ಟ್ ಟೈಮ್ ಐ ಮೆಟ್ ಹರ್. ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ಇವತ್ತು ಇಲ್ಲಿ ಬರೋಕ್ಕೂ ನಂಗೆ ಮನಸ್ಸಿರಲಿಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಸಿ ಹರ್ ಲೈಕ್ ದಿಸ್ ಅಂತ. ಯಾಕಂದರೆ ಅವ್ರ ನೆನಪುಗಳು ಬೇರೆ ಥರನೇ ಇರುತ್ತಲ್ವ ನಮಗೆ. ಮತ್ತು ನಂಗೆ ಆ ಥರ ಎಲ್ಲ ನನಗೆ ಪರ್ಸ್ನಲಿ ಆಗಲ್ಲ ಆ ಥರದ್ದೆಲ್ಲ.
ಆಪ್ತರನ್ನ ಆ ರೀತಿ ನೋಡೋಕೆ ನನಗೆ ಇಷ್ಟ ಆಗಲ್ಲ. ಸೊ ಇವತ್ತು ಐ ಸಾ ಹರ್ ಲೈಕ್ ದ್ಯಾಟ್. ಆ್ಯಂಡ್ ಅಂತರಾಳದಲ್ಲಿ ಏನಾದರೂ ಕೊರಗಿದ್ದಿದ್ದು ನಿಮ್ಗೆ ಏನಾದರೂ ಗೊತ್ತಿತ್ತಾ? ಕೊರಗು ಅಂತಿಲ್ಲ. ಈಗ ಪರ್ಸ್ನಲ್ ವಿಚಾರಗಳು ಆ ಥರದ್ದೆಲ್ಲ ಏನಿಲ್ಲ, ಶೇರ್ ಮಾಡ್ತಿದ್ವಿ ಎಲ್ಲರೂ. ನಾವೇನು ನಿಮ್ಮ ಎದುರುಗಡೆ ಮಾತಾಡ್ತೀವಿ ಅದು ಬೇರೆ ಮುಖ ಆಗಿದೆ. ನಮ್ಮ ಕೊರಗುಗಳು ಎಷ್ಟೋ ಜನ ಹೇಳ್ಕೊಳ್ತಾರೆ, ಎಷ್ಟೊಂದು ಜನ ಹೇಳ್ಕೊಳ್ಳಲ್ಲ. ಇಂಟ್ರೋವರ್ಟ್ಸ್ ಎಷ್ಟೊಂದು ಜನ ಇರ್ತಾರೆ. ಬಟ್ ಅವ್ರಿಗೆ ತುಂಬ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಅವ್ರಿಗೆ. ತುಂಬ ಆಸೆ ಇಟ್ಕೊಂಡಿದ್ದಂಥ ವ್ಯಕ್ತಿ ಅವರು. ತುಂಬ ಆಸೆ ಇಟ್ಕೊಂಡಿದ್ರು. ಅದಕ್ಕೆ 30 ವರ್ಷ ಆದಮೇಲೆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಬರ್ತಾರಂತೆ, ಅದ್ರ ಬಗ್ಗೆ ಹಂಚ್ಕೊಂಡಿದ್ರ ತಮ್ಮ? ಹೌದು, ಅದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಯಾಕಂದರೆ ಅವ್ರದ್ದು ಕಮ್ಬ್ಯಾಕ್ ಆಯಿತು, ನಾನು ವೇದದಲ್ಲಿ ನನ್ನ ಕಮ್ಬ್ಯಾಕ್ ಮಾಡಿದೆ. ಸೊ ಇಬ್ರಿಗೂ ದಟ್ ವಾಸ್ ಎ ವೆರಿ ನೈಸ್ ಮೂಮೆಂಟ್. ಇಬ್ರಿಗೂ ಅವರು ನೀನು ಕಾದು ಇಷ್ಟು ವರ್ಷ ನೀನು ಬೇರೆ ಪಾತ್ರಗಳು ತೊಗೊಳ್ದೆ ಒಳ್ಳೆ ಪಾತ್ರ ತೊಗೊಂಡಿದ್ಯಾ ಅಂತ ಅವ್ರು ತುಂಬ ನನಗೆ ಪ್ರೋತ್ಸಾಹ ಕೊಟ್ಟರು. ನಾನು ಐ ವಾಸ್ ವೆರಿ ಹ್ಯಾಪಿ ಫಾರ್ ಹರ್. ನೀವೆಲ್ಲಿ ಮಸಣದ ಹೂವು ಮಾಡಿದವ್ರು ನೀವು, ಅಂಥ ಡೈರೆಕ್ಟರ್ ಏನೋ ಕೈ ಕೆಳಗಡೆ ಕೆಲಸ ಮಾಡಿದವರು, ಕರ್ಕೋಬೇಕಿತ್ತು ನಮ್ಮ ಇಂಡಸ್ಟ್ರಿಯವ್ರು ನಿಮ್ಮನ್ನು. ಎಂಥ ಒಳ್ಳೆ ನಟಿ ಇವರು ಅಂತ ಅವ್ರಿಗೆ ಮತ್ತೆ ಸಿನಿಮಾ ಮಾಡ್ತಿದ್ದಾರೆ ಅನ್ನೋ ಐ ವಾಸ್ ವೆರಿ ಹ್ಯಾಪಿ. ಸೊ ಇರಬೇಕಿತ್ತು ಅವರು. ಕೊನೆಯ ವಿದಾಯದ ಮಾತುಗಳು? ಜಸ್ಟ್ ಡೋಂಟ್ ವಾಂಟ್ ಟು ಸೇ ವಿದಾಯದ ಮಾತು. ಐ ಮಿಸ್ ಹರ್ ಅಷ್ಟೆ. ದೇರ್ ಇಸ್ ನೋ ರಿಪ್ಲೇಸ್ಮೆಂಟ್ ಫಾರ್ ಅಪರ್ಣಾ. ಕನ್ನಡದಲ್ಲಿ ಯಾರೂ ಅವ್ರನ್ನ ರಿಪ್ಲೇಸ್ ಮಾಡೋಕ್ಕೆ, ಕರ್ನಾಟಕದಲ್ಲೇ ಯಾರೂ ಅವ್ರನ್ನ ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಪ್ಪಟ ಕನ್ನಡತಿ ಮತ್ತೆ ಹುಟ್ಟಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಅಪರ್ಣನೇ ಸಾಧ್ಯ ಅಷ್ಟೆ. ಸೊ ಇದು ಶ್ವೇತಾ ಚೆಂಗಪ್ಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಭಾರತಿ, ಪಬ್ಲಿಕ್ ಟಿವಿ.